ಬಂದ್ಬಿಡ್ತು. RCB forever! ಈ ಸಲ ನಮ್ದೇ, ಯಾವಾಗ್ಲೂ ನಮ್ದೇ, ನಮ್ದೇ, ನಮ್ದೇ. ಎಲ್ಲ ಕಡೆ ಒಂದೇ ಮಾತು, ಈ ಸಲ ಕಪ್ ನಮ್ದು. ಆಗೋಯ್ತು ಆಗೋಯ್ತು ಆಗೋಯ್ತು. ಎಸ್, ಇನ್ ಬರೋ ವರ್ಷത്തെ ನಮ್ದೆ ಸರ್. RCB ಕಪ್ ಗೆಲ್ಲಲ್ಲ ಅಂತ ತುಂಬಾ ಜನ ಮಾತಾಡಿದ್ರು, ಬಟ್ ನಾವು ಯಾವತ್ತೂ ಕೂಡ ನಾವು ಮರಿಲಿಲ್ಲ ನಮ್ಮ ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ. ಬೌಲಿಂಗ್ ಅಲ್ಟಿಮೇಟ್ ಸರ್, ಸೂಪರ್. ದಿ ಸೂಪರ್, ಯುವರ್ ಟೀಮ್ ಪರ್ಫಾರ್ಮೆನ್ಸ್ ಸೂಪರ್ ಸರ್. ಫಸ್ಟ್ ಕ್ಯಾಚ್ ಬಿಟ್ಟಾಗ ತಲೆ ಕೆಟ್ಟು ಹೋಗ್ಬಿಡ್ತು ಏನಪ್ಪ ಅಂತ, ಬಟ್ ಗಣೇಶನ್ ಕೈ ಮುಗ್ದೆ, ದೇವ್ರೆ ಏನೋ ಮಾಡಪ್ಪ, ಗಣೇಶ ದಾರಿ ತೋರಿಸ್ದ ಸರ್. ನಾಳೆ ರ್ಯಾಲಿ ಮಾಡ್ತೀನಿ, ಹತ್ತತ್ರ ಅನ್ನದಾಸೋಹ ಮಾಡ್ತೀನಿ, 1,500 ಜನಕ್ಕೆ ಊಟ ಹಾಕ್ತೀನಿ. ನನಗೆ ಆಗಿರೋ ಖುಷಿ ಹೇಳೋಕ್ಕಾಗಲ್ಲ, ವ್ಯಕ್ತಪಡಿಸೋಕ್ಕಾಗಲ್ಲ. ಇದಕ್ಕೆ ಇಲ್ಲಿರೋ ಎಲ್ಲ ಜನಕ್ಕೂ ಸಾಥ್ ಕೊಟ್ಟಿದ್ದೀನಿ. ಅಕ್ಕಪಕ್ಕ ಜನಕ್ಕೂ ಒಂದು ಸ್ವಲ್ಪ ಗಲಾಟೆ ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ತೊಂದರೆ ಆಗಿದ್ದು ಕ್ಷಮಿಸಿ. ಬಟ್ ಅವ್ರಿಗೋಸ್ಕರ ನಮ್ಮ ಕರ್ನಾಟಕದ ಹೆಮ್ಮೆ ಟೀಮ್ ಗೆದ್ದಿದೆ. ಈ ಟೀಮ್ನ ಎಲ್ಲರೂ ಕೂಡ ಕೆಳಗೆ ಡೌನ್ ಮಾಡ್ತಾ ಇರ್ತಿದ್ದು. ಈ ಸಲ ಹೆಂಗೆ ಮಾಡಿದ್ರು ಅಂದರೆ ಎಲ್ಲರೂ ನೋಡ್ಕೊಬೇಕು. ಹಾಗೆ ಇಲ್ಲ, ನಮ್ಮ ಅಂಗಡಿ ಮುಂದೆ ವಿಶ್ವಾಸ್ ಜ್ಯುವೆಲರ್ಸ್ ಎದುರುಗಡೆನೆ ನಮ್ಮ ಕಾರ್ಯಕ್ರಮ. ಇದೇ ರೀತಿ ನಮ್ಮ RCB ನೆಕ್ಸ್ಟ್ ಇಯರ್ ಇದೇ ರೀತಿ ಮಾಡ್ತೀನಿ ನಾನು ಸರ್. ಗೆಲುವಿಗಾಗಿ ನಾನು ಇವತ್ತು ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಯಾರು ಮಾಡೋರೋ ಇಲ್ವೋ ಸರ್, ನಾನು ಒಂದು 500 ಜನಕ್ಕೆ ಊಟ ಹಾಕ್ಸಿ ಇವತ್ತು ಬೆಳಗ್ಗೆನೆ RCB ವಿಜಯ ಯಾಗ ಮಾಡಿಸಿದೆ. ಅದರಲ್ಲಿ 6-7 ಥರದ ಪೂಜೆ, ನವಗ್ರಹ ಪೂಜೆ, ಶತ್ರುಬಾಧೆ ಸರ್. ಶತ್ರು ಮನಸ್ಸಲ್ಲಿ ಇತ್ತಲ್ಲ ಹೊಡೆಯಲ್ಲ ಅಂತ, ಅದನ್ನು ನಾನು ಶತ್ರುಬಾಧೆ ಮಾಡಿಸಿದ್ದೀನಿ. ಅದಕ್ಕೆ ಇವತ್ತು ಗೆದ್ದಿರೋದು. ನಮ್ಮ ಟೀಮು ಸೂಪರ್ ಸರ್. ಇವತ್ತು ಫುಲ್ ದೊಡ್ಡ ಪೂಜೆ ಇತ್ತು ಸರ್, ನೀವು ಕವರ್ ಮಾಡಿಬೇಕಾ ಬೆಳಗ್ಗೆ ಸೂಪರ್ ಆಗಿ ಮಾಡಿಸಿದ್ದೀನಿ. 18 years, we waited for 18 years for this one cup and we won. I would like to tell my celebration that I want to show each and every Bangalorean celebration what we really mean. This is not a cup. This is not a worldwide. We are celebrating worldwide. This is RCB Avasaya 2018. February 18. We are the champions. We are the champions. RCB 18ರ ನಂತರ ಬಿಟ್ಟು ಏನು ಅಂತಂದ್ರೆ RCB 1 ವರ್ಷ 2 ವರ್ಷ 3 ವರ್ಷ ತರ ಒಬ್ಬ ಮನುಷ್ಯನಿಗೆ 18 ವರ್ಷ ಆದಾಗ ಮೆಚುರಿಟಿ ಬರುತ್ತೆ. ಆ ಕಪ್ಪು ಮೆಚುರಿಟಿ ಆದಂತವರಿಗೆ ಸಿಗಬೇಕು ಅನ್ನೋದು ಕಪ್ಪಿನ ನಿಜವಾದ ಅರ್ಥ. ಅದಕ್ಕೆ RCB emotion we couldn't explain that because 17 years we have waited for that. So ಯಾರು ಏನೇ ಹೇಳಿದ್ರು ಎಲ್ಲಾರ ಮುಂದೆನೂ ತಲೆ ತಗ್ಗಿಸ್ಕೊಂಡು ಅವ್ರಿಗೆ ಟಾಕ್ ಕೊಟ್ಕೊಂಡು ನೆಕ್ಸ್ಟ್ ಸಲ ಕಪ್ ನಮ್ದೆ ಮುಂದಿನ ವರ್ಷ ಕಪ್ ನಮ್ದೆ ಅಂತ ಹೇಳ್ಕೊಂಡ್ ಬರ್ತಾ ಇದ್ವಿ. ಈ ವರ್ಷ ಅದನ್ನ ಅವ್ರೆಲ್ಲರಿಗೂ ತಿರುಗಿ ಟಾಂಗ್ ಕೊಡೋ ತರ ಈ ವರ್ಷ ಕಪ್ ನಮ್ದು ಅನ್ನೋ ತರ ಮಾಡಿದ್ದಾರೆ. ಸೊ ಐ ಥಿಂಕ್ ಆಸ್ ವೀಕ್ ಯಾರೋ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರು ಏನಪ್ಪಾ ಅಂದ್ರೆ ಒಂದ್ಸಲ RCB ಕಪ್ ಹೊಡೆದ್ ನೋಡಿ ಅವಾಗ ಇನ್ನು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಅಂತ. ಸೊ ಮೈಟ್ ಪ್ರೊಬಬ್ಲಿ ಇವತ್ತು ನೈಟ್ ಟಿಲ್ ಮಾರ್ನಿಂಗ್ ಅವ್ರನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಯಾವ್ದೋ ಒಂದು RCB ಆಗಿರ್ಲಿ ಅವ್ರಿಗೆ ರಿಪ್ಲೈ ಕೊಡೋದಾಗಿರ್ಲಿ ಅಥವಾ ಬೇರೆ ಟೀಮ್ಸ್ ಬೇರೆ PB ಇನ್ನು ಪಂಜಾಬ್ಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಇವತ್ತು ನಾವು ಬರೀ ಕೋಟ್ಯಾಂತರ ಅಭಿಮಾನಿಗಳು ಮಾತ್ರ RCB ಲಾಯಲ್ ಫ್ಯಾನ್ಸ್ ನಾವು ಸಪೋರ್ಟ್ ಮಾಡ್ತಾ ಇದ್ದು. ಸೊ ಅದನ್ನ ನೋಡಿದಾಗ ನಾವೆಷ್ಟು ಲಾಯಲ್ ಅನ್ನೋದನ್ನ ಟೀಮ್ ಗೊತ್ತಾಗುತ್ತೆ. ಸೊ ಮೇ ಬಿ ಇವಾಗ ಜಸ್ಟ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಟಿಲ್ ಟುಮಾರೋ ಹ್ಯಾಂಗ್ ಓವರ್ ಯಾರಿಗೊತ್ತು ನಿಜವಾಗ್ಲೂ ಕಮ್ಮಿ ಆಗಲ್ಲ, ಅದು ಹಾಗೆ ಇರುತ್ತೆ. ಐ ಆಮ್ ಗಾಟಿಂಗ್ ವೆರಿ ಇಮೋಷನಲ್ ಆಕ್ಚುಲಿ. ಸೊ ಬಿಕಾಸ್ ಒಂದು ಎನರ್ಜಿ ಏನಂದ್ರೆ ನಮ್ಮ ಬಾಸ್ ABD ಬಂದಿದ್ದಲ್ಲಿ ABD ಮತ್ತೆ ಕ್ರಿಸ್ ಗೇಲ್ ಬಂದಿದ್ದು. ಸೊ ಸೆಲೆಬ್ರೇಷನ್ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಆ ಖುಷಿನ ನಾವು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಸರ್, ಯಾಕಂದ್ರೆ ಇದು 1-2 ವರ್ಷದಲ್ಲ, ಇದು 1-2 ವರ್ಷದಲ್ಲ ಸರ್, ಇದು ಸತತವಾಗಿ 18 ವರ್ಷ ಕಾದಿದ್ದೀವಿ ಸರ್. ಪ್ರತಿ ವರ್ಷನೂ ಈ ಸಲ ಬರುತ್ತೆ ಅಂತ ಕಾದು ಫೈನಲಿ ಈ ಸಲ RCB ಕಪ್ ನಮ್ದಾಗಿದೆ. ಜೈ RCB! ಖುಷಿ ಆಗ್ತಾ ಇದೆ ಸರ್, ತುಂಬಾ ಖುಷಿ ಆಗ್ತಾ ಇದೆ. ಕಪ್ಪು ಮುಖ್ಯ, ಕಪ್ಪು ಮುಖ್ಯ ಸರ್. ಹ್ಯಾಪಿ ಅಲ್ಲ, ಫುಲ್ ಹ್ಯಾಪಿ. ವಿರಾಟ್ RCB ಪಕ್ಕ RCB ಫ್ಯಾನು ನಾವು ಬಂದೇ ಇಲ್ವಲ್ಲ, 18 ವರ್ಷ ಕಾದಿದ್ದೀವಿ. ಇವತ್ತು ವಿರಾಟ್ ಡೇ, RCB ಡೇ, ಬೇರೆ ಏನು ಬೇಡ. RCB ತುಂಬಾ ವರ್ಷಗಳ ಕನಸು ಇವತ್ತು ಕನಸಾಗಿದೆ. ನಿಜವಾಗ್ಲೂ ನಂಬಕ್ಕೆ ಆಗಿಲ್ಲ. ನಮ್ಮ ಉಸಿರು ಜೀವ ಫುಲ್ಲು ಕೈಯಲ್ಲಿ ಇಟ್ಕೊಂಡು ನಿಂತಿದ್ವಿ ನಾವಿಲ್ಲಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. 18 ವರ್ಷದ ಕನಸು ಪ್ರತಿ ವರ್ಷ ನೋಡಿ ಬಂದು ಸಾಕಾಗೋಗಿತ್ತು. ಬಟ್ ಈ ಸತಿ RCB ವಿ ವಾನ್.
ಮಾತೇ ಇಲ್ಲ, ಸ್ಪೀಚ್ ಲೆಸ್ ನಿಜವಾಗ್ಲೂ. So excited about this. The win is very, I can't be expressed. ಈ ಸತಿ ಕಪ್ ನಮ್ದು, RCB forever. 4 ವರ್ಷ ಅಲ್ಲ ವನವಾಸ, 18 ವರ್ಷ ವನವಾಸ. ಸೋತ್ರ ಮಕ್ಕಳು ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ, RCB. Finally, we got the cup. The cup has arrived to this one. This is the King Kohli Academy. RCB. ಈ ಸಲ ಕಪ್ ನಮ್ದೇ. RCB. ಎಸ್ ಹೌದು, ನನಗೆ ತುಂಬಾ ಖುಷಿ ಆಗ್ತಿದೆ. ಏನಕ್ಕಂದ್ರೆ 12. Yes, I am very happy because we are waiting for this for 18 years ago. So we are so happy for this. I am feeling very happy that we have waited 17 years to achieve this trophy. We are very happy after waiting for 17 years. We are very happy. That's not Isala Cup namde, it's Isala Cup namdu. First, I would like to thank the whole RCB match under leadership of Patidar. The RCB match cracked the 18 years dream. And lastly, before the starting the match, we come to know that the RCB will win 100%. Sir, before power play, we come to know that the RCB will win because they before fifth over they run almost 44 like this number. We come to know that 100% we will win, and we started celebration after immediately power play only. Yes, we guess 100%. Yes, we guessed 100%. We guessed 100% we will win because we know that how. Yeah, 100%. This is 18 years dream. RCB cracked the dreams ours. ಅವ್ರಿಗೋಸ್ಕರ ಬಂದಿದ್ದೀನಿ. ನನ್ನ ಹತ್ರ ಒರಿಜಿನಲ್ RCB ಟಿ ಶರ್ಟ್ ಇತ್ತು, ಅದನ್ನು ತಂದು ಡಿಸ್ಪ್ಲೇ ಮಾಡಿದೆ. ನನಗೆ ಆಮೇಲೆ ನಾನು ಮ್ಯಾಚ್ ನೋಡಿದೆ, ಗೆಲ್ತಾ ಇದ್ದೆ. ಮ್ಯಾಚ್ ಬಗ್ಗೆ ನಾನು ಅವಾಗಲೇ ಹೇಳಿದ್ದೆ. ನಾನಿಲ್ಲಿ ಫ್ಯಾನ್ ಪಾರ್ಕು ಮಾಡಿದ್ದೆ, ಅದರಲ್ಲಿ ಹೆಚ್ಚು ಕಮ್ಮಿ ಒಂದು 20,000 ಜನ ಬಂದಿದ್ರು. ಮ್ಯಾಚ್ ಬಗ್ಗೆ ನಾನು RCB ಗೆಲ್ಲುತ್ತೆ ಗೊತ್ತಿತ್ತು. ಆಮೇಲೆ ನಮ್ಮ ಪ್ಲೇಯರ್ಸು ಒಬ್ಬರು ಇಬ್ಬರು ಅಲ್ಲ, 11 ಜನನು ಎಲ್ಲ ಮ್ಯಾಚಲ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ. ಒಬ್ಬರು ಇಬ್ಬರು ಅಲ್ಲ, ನಮ್ಮಲ್ಲಿ ಒಬ್ಬರು ಇಬ್ಬರು ಗೆಲ್ಸಿಲ್ಲ, ಎಲ್ಲರೂ ಗೆಲ್ಸಿದ್ದಾರೆ. ಹಂಗಾಗಿ ಎಲ್ಲರೂ ಇಂಥವ್ರು. ಒಂದು ಮೇನ್ ವಿಷಯ ಹೇಳ್ಬೇಕು ಅಂತೀನಿ, ಇಷ್ಟು ಚೆನ್ನಾಗಿ ಮಾಡಿರೋದಕ್ಕೆ ನಮ್ಮ ದೇವರ ಮೇಲೆ ಹಣೆಗೂ ನಮ್ಮ ಸ್ಟಾಫೇ ಕಾರಣ ಸರ್. ನನ್ನ ಸ್ಟಾಫ್ ನನ್ನ ಮಕ್ಕಳಿದ್ದಂಗೆ ಅಷ್ಟು ಚೆನ್ನಾಗಿದ್ದಾರೆ ಸರ್. ಎಲ್ಲರೂ ಅವರೆಲ್ಲ ಪ್ರೀತಿ ವಿಶ್ವಾಸದಿಂದನೇ ಇದೆಲ್ಲ ಪ್ರೋಗ್ರಾಮ್ ಸಕ್ಸಸ್ ಮಾಡೋದು.